ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ವೀಕ್ಷಕರೇ. ತಮ್ಮೆಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಓಂಕಾರ ಕಾರ್ಯಕ್ರಮ. ಬನ್ನಿ ಗುರುಜಿ, ಈಗ ಏನ್ ತಿಳಿಸ್ತಾರೆ ತಿಳಿಯೋಣ. ಗುರುಜಿ, ಈಗ ಏನ್ ಹೇಳ್ತಿದ್ದೀರಾ? ಖಂಡಿತ. ಅಕ್ಕ ತಂಗಿ ಹಣ್ಣು ಅಂತಕ್ಕಂಥದ್ರ ಒಂದು ವಿಶೇಷವಾದಂಥ ಹಣ್ಣಿನ ಬಗ್ಗೆ ಹೇಳ್ತಾನೆ. ಮನೇಲೇ ಸಿಗ್ತಕ್ಕಂಥ ಹಣ್ಣು ಅನ್ನತಕ್ಕಂಥದ್ದು. ಬೆಳಿಗ್ಗೆ ಈ ಹಣ್ಣನ್ನ ಖಾಲಿ ಹೊಟ್ಟೆನಲ್ಲಿ ಸೇವಿಸೋದ್ರಿಂದ, ಸೇವಿಸ್ಬಿಟ್ಟು ಒಂದು ಚೊಂಬು ಬಿಸಿನೀರು ಕುಡಿಬೇಕು. ಅದರ ಜೊತೆಯಲ್ಲಿ ಇಷ್ಟು ಜೇನುತುಪ್ಪ ಕಲಸಿ ಇಷ್ಟು ಒಂದು 2 ಡ್ರಾಪ್ ಈ ಒಂದು ನಿಂಬೆ ಹಣ್ಣಿನ ಆ ಒಂದು ಜ್ಯೂಸನ್ನು, ಆ ರಸವನ್ನು 2 ಡ್ರಾಪ್ ಹಾಕಿ 1 ಚೊಂಬು ನೀರು ಕುಡಿಯೋದ್ರಿಂದ ದಪ್ಪ ಇರೋರು ಸಣ್ಣಗಾಗ್ತೀರ. ಅತಿ ಮುಖ್ಯವಾಗಿ ಕೆಲವರಿಗೆ ಈ ಬುಧನ ದೋಷದಿಂದ, ಜಾತಕದಲ್ಲಿ ಬುಧ ನೀಚ ಇದ್ರೆ, ಸಿಂಹ ಲಗ್ನದವರಾಗಿದ್ರೆ, ಮೀನ ಲಗ್ನದವರಾಗಿದ್ರೆ, ಈ ಮೇಷ ಲಗ್ನದವರಾಗಿದ್ರೆ, ಮೀನರಾಶಿ, ಮೇಷರಾಶಿ, ವೃಶ್ಚಿಕ ರಾಶಿ, ಸಿಂಹ ರಾಶಿ, ಇವರಿಗೆಲ್ಲ ಒಂಚೂರು ಸ್ಕಿನ್ ಅಲರ್ಜಿಸ್ ಬೇಗ ಆಗುತ್ತೆ. ಧನುರಾಶಿಯವರೆಗೂ ಅಷ್ಟೇ. ಏನೋ ಕಪ್ಪು ಚುಕ್ಕುಗಳು, ಈ ಥರ ಕೆರ್ಕೊಳ್ಳೋದು, ಇನ್ಫೆಕ್ಷನ್, ಕೂದಲು ಉದುರೋದು, ಇವುಗಳೆಲ್ಲ ಬೇಗ ಅತಿಯಾದ ಉಷ್ಣ ಆಗಿಬಿಡುತ್ತೆ, ಒತ್ತಡ ಆಗಿಬಿಡುತ್ತೆ, ಸ್ಟ್ರೆಸ್ ಆಗಿಬಿಡುತ್ತೆ. ಅಂತಹವರು ಈ ಒಂದು ಅಕ್ಕ ತಂಗಿ ಹಣ್ಣನ್ನು ಬೆಳಗ್ಗೆ ಎಷ್ಟಾಗುತ್ತೋ ಅಷ್ಟು, ದೋರೆಕಾಯಿ ಅಂತ ಪೂರ್ತಿ ಹಣ್ಣು ಅಲ್ಲ, ಕಾಯಿನೂ ಅಲ್ಲ, ಒಂದು 70 to 80% ಹಣ್ಣಾಗಿದ್ರೆ ಒಳ್ಳೆಯದು. ತುಂಬ ಹಣ್ಣು ತಿನ್ಬೋದು, ಬಟ್ ಬೆಳಿಗ್ಗೆನ ಅಷ್ಟು ತಿನ್ಲಿಕ್ಕೆ ಆಗೋದಿಲ್ಲ. ದೋರೆಕಾಯಿ ತಿನ್ಲಿಕ್ಕೆ ಒಂಥರ ರುಚಿಯಾಗಿರುತ್ತೆ. ಏನು ಅಕ್ಕ ತಂಗಿ ಹಣ್ಣು ಗುರುಗಳೇ ಹೇಳಿ ಅಂತ. ಪಪ್ಪಾಯ, ಅದನ್ನೇ ಅಕ್ಕ ತಂಗಿ ಹಣ್ಣು ಅಂತಕ್ಕಂಥದ್ದು. ಅದನ್ನು ಬೆಳಿಗ್ಗೆ ಒಂದು 2 ಪೀಸ್ ತಿನ್ನಿ ಖಾಲಿ ಹೊಟ್ಟೆನಲ್ಲಿ ಹುಳ ಇದ್ರೆ, ಹೊಟ್ಟೆನಲ್ಲಿ ಕೆಲವೊಂದು ಲಾಡಿ ಹುಳ, ಜಂತು ಹುಳ ಸೇರ್ಕೊಂಡಿರುತ್ತೆ. ನಾವು ಎಲ್ಲೆಲ್ಲೋ ಏನೇನೋ ತಿಂತಾ ಇರ್ತೇವೆ. ನಿಯಮ ಇಲ್ದಿರ ಜೀವನ ಮಾಡ್ಕೊಳ್ತಕ್ಕಂಥದ್ದು. ಏಕಾದಶಿ ವ್ರತ ಮಾಡ್ರು ಅಂದ್ರೆ ದ್ವಾದಶಿ ಮಾಡ್ಕೊಳ್ಳೋಣ ಬನ್ರಿ ಗುರು, ಸೋಮನೆ ಏಕಾದಶಿ ಅಂತ ಎಷ್ಟೋ ದೊಡ್ಡ ಸ್ವಾಮೀಜಿಗಳೆಲ್ಲ ನನ್ನನ್ನು ಕರೆದಿರತಕ್ಕಂಥದ್ದು ಉಂಟು. ಅವೆಲ್ಲ ಹೇಳಿದ್ರೆ ಅಭಾಸ ಆಗುತ್ತೆ. ಗುರುಗಳೇ ಇದೆಲ್ಲ ಏನಿದು ಅಂತಕ್ಕಂಥದ್ದು. ಆ ಥರ ಕದಲಿಕೆಗಳ ಜಂಜುವಾರ ಅನ್ನತಕ್ಕಂಥದ್ದು. ಈ ಜಂಜಾಟದಲ್ಲಿ ಇದೊಂದು ಅದ್ಭುತ. ಅದರಲ್ಲೂ ಸ್ಕಿನ್ ಅಲರ್ಜಿಸ್ಗೆ ರಾಮಬಾಣ, ಸಣ್ಣ ಆಗ್ಲಿಕ್ಕೆ ರಾಮಬಾಣ. ಬೆಳಗ್ಗೆ ಪಪ್ಪಾಯ ತಿಂದು 1 ಚೊಂಬು ನೀರು ಕುಡಿಯೋದ್ರಿಂದ ಆ ರುಚಿ. ಕೆಲವ್ರಿಗೆ ಏನು ತಿಂದ್ರು ಸಾಪೆ ಹೋಗಿ ಗುರುಜಿ ಬಾಯೆಲ್ಲ ಒಂಥರ, ಏನು ತಿಂಡಿ ಮಾಡಿ ತಿನ್ನೋದು ವಿಶೇಷ. ಕೆಲವ್ರಿಗೆ ಅವ್ ಅಂತ ತೇಗ್ತಾನೆ ಇರ್ತಾರೆ, ಮೇಲೆ ಕೆಳಗಡೆ ತೇಗ್ತಾನೆ ಇರ್ತಾರೆ ಅಂತ ಇಟ್ಕೊಳ್ಳಿ, ಗ್ಯಾಸ್ ಬಿಡ್ತಾನೆ ಇರ್ತಾರೆ. ಅಂಥ ಒಂದು ಕದಲಿಕೆ. ಸೊ ಅಂಥವ್ರು ಕೂಡ ಬೆಳಗ್ಗೆ ತಿನ್ನೋದ್ರಿಂದ ವಿಶೇಷವಾದಂಥ ವಿಸ್ಮಯ ನಡೆಯುತ್ತೆ. ಈ ಅಕ್ಕ ತಂಗಿ ಹಣ್ಣನ್ನು ಬಳಸಿ ನೋಡಿ. ಇರಲಿ, ಈ ಒಂದು ರಾಶಿ ಬಗ್ಗೆ ಹೇಳಬೇಕಲ್ವಾ. ಧನುರಾಶಿಯವರಿಗೆ ಅಷ್ಟಮಾಧಿಪತಿಯಾದಂಥ ಚಂದ್ರ ಕುಟುಂಬ ಸ್ಥಾನದಲ್ಲಿ ಸ್ವಲ್ಪ ಕುಟುಂಬ, ಉದ್ಯೋಗ, ಮಾತುಕತೆ, ಒಪ್ಪಂದ, ಗುಪ್ತ ಶತ್ರು, ಗುಪ್ತ ಕಾಯಿಲೆ, ಏನೋ ಒಂಥರ ತಳಮಳ ಇವತ್ತು ಅನಿಸುತ್ತೆ. ಆದರೂ ಮನಸ್ಸು ಹೇಗಾದರೂ ನಿಭಾಯಿಸ್ಕೊಳ್ತಕ್ಕಂಥ ತಾಕತ್ತು ಇದೆ ಧನುರಾಶಿಯವರಿಗೆ. ಯಾಕೆಂದರೆ ಗುರುಭಾವದಲ್ಲಿ ಸೂರ್ಯ ಒಳ್ಳೆ ಮನೆಯಲ್ಲಿದ್ದಾನೆ, ತೊಂದರೆ ಏನಿಲ್ಲ. ಆದರೂ ಎಚ್ಚರಿಕೆ, ಸ್ವಲ್ಪ ಮಾತು ಹಿಡಿತ ತಪ್ಪುತ್ತೆ. ಗುಪ್ತ ಕಾಯಿಲೆಗಳೇನಾದ್ರೂ ಇದ್ರೂ ಉಲ್ಪಣಿಸ್ತಕ್ಕಂಥದ್ದು ಆಗ್ಬಿಡುತ್ತೆ, ಎಚ್ಚರಿಕೆ. ಮಕರ ರಾಶಿಯವರಿಗಂತೂ ವಿಶೇಷವಾಗಿ ರಾಜಕಾರಣಿಗಳಿಗೆ, ಕಲಾವಿದರಿಗೆ, ಕಲಾ ಪ್ರಪಂಚದಲ್ಲಿರೋರಿಗೆ, ಸಾರ್ವಜನಿಕ ಇಲಾಖೆಯಲ್ಲಿರೋರಿಗೆ, ಬರವಣಿಗೆಯಲ್ಲಿರೋರಿಗೆ, ಡಾಕ್ಟರ್ಸ್, ಮೆಡಿಸಿನ್ಸ್ ತಯಾರಕರು, ಈ ಕೆಮಿಸ್ಟ್ಗಳಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಫಾರ್ಮಸಿಸ್ಟ್ಗಳಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಫಾರ್ಮಸಿಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಹಾಸ್ಪಿಟಲ್ಸಲ್ಲಿ ಮಿನಿಮಮ್ ದಾದಿಯಾಗಿಯೋ, ನರ್ಸ್ ಆಗಿಯೋ, ಅಟೆಂಡೆಂಟರ್ ಆಗಿಯೋ, ಕ್ಲೀನ್ ಮಾಡ್ತಕ್ಕಂಥ ವಾರ್ಡ್ ಬಾಯ್ ಆಗಿಯೋ, ಆ ಒಂದು ಕ್ಲರ್ಕ್ ಆಗಿಯೋ, ಪ್ಯೂನ್ ಆಗಿ ಆದರೂ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ವಿಶೇಷ ಪ್ರಗತಿ. ದಿಢೀರಂತ ಸರ್ಕಾರನೇ ವೈದ್ಯಕೀಯ ಇಲಾಖೆನಲ್ಲಿರೋರಿಗೆಲ್ಲ ಒಳ್ಳೆ ಇನ್ಕ್ರಿಮೆಂಟ್ ಡಿಕ್ಲೇರ್ ಅನ್ನೋ ಥರ ಏನೋ ಒಂದು ವಿಶೇಷ ಪ್ರಗತಿಯನ್ನು ನೋಡ್ತಕ್ಕಂಥದ್ದಾಗುತ್ತೆ. ಪ್ರಯಾಣ ಹೋಗ್ತಕ್ಕಂಥದ್ದು, ಪ್ರವಾಸ ಹೋಗ್ತಕ್ಕಂಥದ್ರ ವಿಶೇಷ ಅನುಭೂತಿಯನ್ನು ನೋಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಗುರುಜಿ, ಬಹಳ ಸೊಗಸಾಗಿ ಅಕ್ಕ ತಂಗಿ ಹಣ್ಣು ಅಂದ್ರೆ ಏನು ಅಂತಾನೆ ನಮಗೆ ಗೊತ್ತಿರ್ಲಿಲ್ಲ. ಪಪ್ಪಾಯಿ ಬಹಳ ಸುಲಭವಾದ ಒಂದು ಉಪಾಯವನ್ನ ಹೇಳ್ಕೊಟ್ಟಿದ್ದೀರಾ ಆರೋಗ್ಯವನ್ನ ಇನ್ನು ಸುಸ್ಥಿತಿಲಿಡೋದಕ್ಕೆ. ಈಗ ಒಂದು ಪತ್ರವನ್ನ ಓದೋಣ್ವೆ ಗುರುಜಿ. ಗುರುಜಿ, ಈ ಪತ್ರವನ್ನ ಹುಬ್ಬಳ್ಳಿಯಿಂದ ಬರ್ದಿದ್ದಾರೆ. ಆದ್ರೆ ದಯಮಾಡಿ ನಾನು ಹೆಸರು ಸೂಚಿಸಿಲ್ಲ, ದಯಮಾಡಿ ತಪ್ಪು ತಿಳ್ಕೊಬೇಡಿ ಗುರುಜಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅವ್ರು ಹುಟ್ಟಿದ ದಿನಾಂಕ 6/11/1980 ಬೆಳಗ್ಗೆ 6 ರಿಂದ 7:30 ವೇಳೆ ಒಳಗೆ ಗುರುಜಿ. ತುಲಾರಾಶಿ ಚಿತ್ತ ನಕ್ಷತ್ರ ಅಂತ ಹೇಳ್ತಾ ಇದ್ದಾರೆ.
ಗುರುಜಿ 2004ರಲ್ಲಿ ಮದುವೆ ಆಯಿತು, 3 ಮಕ್ಕಳು ಇವೆ. ಆದರೆ ಗಂಡ ಹೆಂಡರಲ್ಲಿ ನಮ್ಮಲ್ಲಿ ಒಂದು ಚೂರು ಒಳ್ಳೆಯ ಭಾವ ಇಲ್ಲ ಗುರುಜಿ. ಗಂಡನಿಗೆ ಯಾವಾಗಲೂ ಅಸಮಾಧಾನ ನನ್ನ ಮೇಲೆ, ಯಾವಾಗೂ ಹೊಡಿತಾರೆ ಬಡಿತಾರೆ, ಅವಾಚ್ಯ ಶಬ್ದಗಳಿಂದ ನನ್ನನ್ನು ಬೈತಾರೆ. ಯಾಕೆ ಹೀಗಾಗಿದೆ? ನನಗೆ ಅಣ್ಣ ತಂಗಿ ಯಾರೂ ಇಲ್ಲ, ಅಕ್ಕ ತಮ್ಮ ತಂದೆ ತಾಯಿನೂ ಇಲ್ಲ, ಏನು ಮಾಡೋದು ತಿಳಿಸಿ ಅಂತಿದ್ದಾರೆ. ನಾನು ಆಗಲೇ ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದೆ, ಲಕ್ಷ್ಮಿ ಅನ್ನತಕ್ಕಂಥ ಒಂದು ಪುಟ್ಟ ತಾಯಿ ಜೀವದ ಹೆಸರು ಬಗ್ಗೆ ತುಂಬ ದೊಡ್ಡ ಅಧಿಕಾರಿಯಾಗಿದ್ದಾರೆ. ಮಾಮೂಲಿ ಕುಟುಂಬದಲ್ಲಿ, ತುಂಬು ಬಡತನದ ಕುಟುಂಬದಲ್ಲಿ ಹುಟ್ಟಿದಂಥ ಹೆಣ್ಮಗು ಒಂದು KS ಆಫೀಸರ್ ಆಗ್ತಾರೆ. ಆಲ್ಮೋಸ್ಟ್ 12 ವರ್ಷ ಕಷ್ಟಪಟ್ಟು, ಅದು ಓಪನ್ ಯೂನಿವರ್ಸಿಟಿನಲ್ಲಿ ಎಕ್ಸಾಮ್ಸ್ ಕಟ್ಟಿ ಓದ್ಕೊಂಡು, ಯಾರು ಬೆನ್ನೆಲುಬಿಲ್ಲ, ಯಾರೂ ಇಲ್ಲ. ಅರೆ ಇದೆಲ್ಲ ನಿಮ್ಮ ಭ್ರಮ. ರಾಗರಾಯಿ ಸುತ್ತಾ ಉಂಟೆ ಊರಂತ ಸುಟ್ಟಾಳಂತ ಅಂತ ಹೇಳ್ಬಿಟ್ಟು ತೆಲುಗಿನಲ್ಲಿ ಒಂದು ಮಾತು ಹೇಳ್ತಾರೆ. ಅಂದರೆ ನಿಮ್ಮ ಮನೆಯಲ್ಲಿ ರಾಗಿ ಕಲ್ಲು ಬೀಸ್ತಿದ್ರೆ ಊರೆಲ್ಲ ನೆಂಟರು, ನೀವು ಚೆನ್ನಾಗಿದ್ರೆ ಅಂದವಾಗಿದ್ದರೆ ನಿಮಗೆ ಎಲ್ಲರೂ ಸ್ನೇಹಿತರೆ, ನಿಮ್ಮ ಹತ್ರ ದುಡ್ಡಿದ್ರೆ ಊರೆಲ್ಲ ನೆಂಟ್ರೆ, ನಿಮ್ಮ ಹತ್ರ ಪದವಿ ಇದ್ದರೆ ಅಯ್ಯೋ ಕೇಳಲೇಬೇಡಿ. ಹೆಸರು ಇವತ್ತು ಹೇಳಕೂಡದು. ರವಿಶಂಕರ ಮಾಮೂಲಿ ಆಗಿದ್ದಾಗ ಒಂದು ಲೋಟ ಚಹಾ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಂಥ ವ್ಯಕ್ತಿಗಳು ಗುರೂಜಿ ಅಂತ ಪಟ್ಟ ಬಂದಮೇಲೆ, ಓ ನಮ್ಮ ರವಿಶಂಕರಪ್ಪ ನಮ್ಮ ಜೊತೆಲಿ ಓದ್ದವನು ಅಂತ ಕರೆದು ಊಟ, ಮದುವೆ ಊಟ, ಹಬ್ಬದ ಊಟ ಹಾಕ್ಸೋಕ್ಕೂ ರೆಡಿಯೇ ಇದ್ದಾರೆ. ಹಾಕ್ಸಿದ್ದಾರೆ ಕೂಡ, ಬೇಡ ಅಂದರೂ ಕೂಡ. ಅಸಮಾಧಾನ ಅದೇ. ರಸ್ತೆನಲ್ಲಿದ್ದಾಗ ಯಾರೂ ಇರಲಿಲ್ಲ ತಾಯಿ. ಗೆಲ್ಲುವ ಮಂತ್ರ ನಿಮ್ಮಲ್ಲಿಯೇ ಇದೆ, ಯಾಕೆ ಯೋಚನೆ ಮಾಡ್ತೀರಾ? ಖಂಡಿತ ಈ ಜಾತಕಸ್ಥನ ಒಂದು ಪ್ರಭಾವದಲ್ಲಿ ನೆಮ್ಮದಿ ಅನ್ನೋದಿಲ್ಲ ಅನ್ನತಕ್ಕಂಥದ್ದು ತೋರಿಸ್ತಿದೆ. ಗಂಡ ಹೆಂಡತಿ ಖಂಡಿತ ಬೇರ್ಪಡೆ ಆಗೋಷ್ಟು ಮಟ್ಟಕ್ಕೆ ಹೋಗ್ತೀರಾ. ನೋಡಿ ಎಷ್ಟು ದಿನ ಅಂತ ಬಳಸ್ಕೋತೀರಾ, ಬಯಸ್ಕೋತೀರಾ? ನೀವು ಮನುಷ್ಯರೇ, ಸುಮ್ಮನೆ ದೇವ್ರ ಮೇಲೆ ಹಾಕ್ಕೊಂಡು, ದೆವ್ವದ ಮೇಲೆ ಹಾಕ್ಕೊಂಡು, ನ್ಯಾಯ ನೀತಿ ಅಂತ ಅಂದ್ಕೊಂಡು ಸುಳ್ಳು ಹೇಳ್ಕೊಂಡು ಬದುಕ್ತಿದ್ದೀರಾ. ಗೆಟ್ ಅಪ್ ಆ್ಯಂಡ್ ಸ್ಟಾರ್ಟ್ ಟು ಡೂ ಸಮಥಿಂಗ್. ಇದಕ್ಕೋಸ್ಕರ ಹಲವಾರು ಸಂಘಟನೆಗಳಿದೆ, ಮಹಿಳಾ ಸಂಘಟನೆಗಳು. ಹೋಗಿ ದೂರ ಕೊಡಿ, ಹೋಗಿ. ನೂರಾರು ಸಾವಿರಾರು ಉದ್ಯೋಗಗಳಿದೆ. ಗೆಲ್ಲೋ ಮನುಷ್ಯನಿಗೆ ಅಂತ ರಾಮನಿಗೆ ರಾಮಬಾಣವೇ ಬೇಕಿರ್ಲಿಲ್ವಂತೆ. ವಲ್ಲವನಕ್ಕೆ ಪಿಲ್ಲು ಮಾಯ್ದಮ್ ಅಂತಾರೆ. ಗೆಲ್ಲೋ ಮನುಷ್ಯನಿಗೆ ಬರೇ ಒಂದೇ ಒಂದು ಹುಲ್ಕಡ್ಡಿ ಸಾಕಂತೆ, ಗೆದ್ದು ನಿಂತ್ಕೋತಾನೆ ಅಂತಕ್ಕಂಥ. ರಾಮಚಂದ್ರ ಬರೀ ಹುಲ್ಕಡ್ಡಿಯಿಂದ ರಾಮಬಾಣವನ್ನು ಪ್ರಯೋಗ ಮಾಡ್ತಿದ್ದ ಅಂತಕ್ಕಂಥ ಮಾತು ಹೇಳ್ತಾರೆ ತಾಯಿ. ಅಂತ ಒಂದು ಬ್ರಹ್ಮಾಸ್ತ್ರ ಜಾತಕ. ದಯವಿಟ್ಟು ಎದ್ದು ನಿಂತ್ಕೊಳ್ಳಿ. ಕಟಾಪ್ ಒಂದ ಬಡಿಸ್ಕೊಂತಾ ಕುಳಿತುಕೋಬೇಕು, ಇಲ್ಲ ಬಾಗಿಲು ಬಡದ್ ಬರ್ಬೇಕಷ್ಟೇ. ಇಷ್ಟು ದಿನ ಬಡಿಸ್ಕೊಂಡಿದ್ದು ಸಾಕು. ಬಾಗಿಲು ಒದ್ದು ಹೊರಗಡೆ ಬನ್ನಿ, ಎಲ್ಲ ಚೆನ್ನಾಗಿರುತ್ತೆ. ಹೋಗಿ ಬನ್ನಿ. ಗುರುಜಿ, ಈಗ ಒಂದು ಕರೆ ಸಿದ್ಧವಾಗಿದೆ. ಮೈಸೂರಿನಿಂದ ನಿಂಗಪ್ಪ ಅವ್ರು ಮಾತಾಡ್ತಿದ್ದಾರೆ. ನಮಸ್ತೆ ನಿಂಗಪ್ಪ ಅವರೇ. ನಮಸ್ತೆ ಮೇಡಮ್. ಹಾ ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್ ನನ್ನ ಮಗ ದೀಪಕ್ ಗೌಡ ಅಂತ ಹೇಳಿ. ಹೇಳಿ, ಅವ್ರು ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? ಹೇಳ್ತೀವಿ ಮೇಡಮ್. 7/1/1995. 7/1/1995. ಸಮಯ ಬೆಳಗಿನ ಜಾವ 5:10. 5:10. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 8 ಮೇಡಮ್. 8. ಗುರುಜಿ ಇದ್ದಾರೆ, ಮಾತಾಡಿ ನಿಂಗಪ್ಪ ಅವರೇ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ ಅವರೇ. ಏನ್ ಕೇಳ್ಬೇಕಿತ್ತು ಮಗನ ಬಗ್ಗೆ? ಮಗಂದು ಈ ಸತಿ PUC ಹೊಟ್ಟೋಗಿದೆ ಗುರುಜಿ. 3 ಸಬ್ಜೆಕ್ಟ್ ಹೊಟ್ಟೋಗಿದೆ. ಸರಿ, ಅದಕ್ಕೆ ತಿರ್ಗಾ ಕಟ್ಸಿದೀನಿ. ಏನಾರ ಪಾಸ್ ಆಗುತ್ತಾ ಏನು ಇಲ್ವಾ ಅನ್ನೋದನ್ನ ತಮ್ಮ ಬಗ್ಗೆ ಕೇಳ್ಕೊಳ್ಳೋಣ ಅಂತ ನಾವು. ಖಂಡಿತ ಇಲ್ಲ ಅಂತಾನೆ ಹೇಳ್ತೇನೆ. ಕಟ್ ಆಗಿ ಒಂದು ಸಬ್ಜೆಕ್ಟ್ ಪಾಸ್ ಮಾಡ್ಕೋತೇನೆ, ತಿರುಗಿ ಇನ್ನೊಂದು ಅಟೆಂಪ್ಟು, ಆಗ 2 ಸಬ್ಜೆಕ್ಟ್ ಪಾಸ್ ಮಾಡಿಕೊಳ್ತಕ್ಕಂಥ ಒಂದು ಭಾವ ಆಗ್ಬೇಕು. ನೋಡಿ, ನಿಮ್ಮ ಹುಡುಗ 10th ವರೆಗೂ ಚೆನ್ನಾಗಿ ಓದ್ತಿದ್ದ. ಯಾಕೋ ಈ PUC ಮೆಟ್ಲು ಹತ್ತಿದ್ದೆ ಏರ್ಪೇರ್ ಆಗ್ಬಿಡ್ತು. ಯಾಕೋ ಕಾಲೇಜ್ ಮೆಟ್ಲ ಬದಲಾವಣೆನಾ ಅನ್ನತಕ್ಕಂಥದ್ದು, ಯಾಕೋ ಸ್ನೇಹಿತರು ಸರಿ ಇಲ್ವಾ, ಇಲ್ಲ ಪರಿಸರ ಸರಿ ಇಲ್ವಾ, ಯಾಕೆ ಹೀಗಾಗೋದಾ ಅನ್ನೋ ಒಂದು ಕನ್ಫ್ಯೂಷನ್ಗಳು ನಿಮ್ಮಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು. ಹೌದು ಹೌದು ಗುರುಜಿ. ಅವನನ್ನ ನೋಡಿ, ಕುಜಾಶನಿ ನೋಡ್ತಿರ್ತಕ್ಕಂಥದ್ದು. ಯಾವುದಾದ್ರೂ ಡಿಪ್ಲೊಮಾಗೆ ಹಾಕಿ. ಅವನಿಗೆ ಸೈನ್ಸ್ ಸಬ್ಜೆಕ್ಟ್ಗಳು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಸ್ವಾಮಿ. ಡಿಪ್ಲೊಮಾಗೆ ಹಾಕಿ, ಆ ಮೆಕ್ಯಾನಿಕಲ್, ಹಾರ್ಡ್ವೇರ್ ಇಂಜಿನಿಯರಿಂಗ್, ಇಲ್ಲ ಅಂತ ಹೇಳಿದ್ರೆ ಶನಿ ಕುಜ ಅಂತ ಹೇಳಿದ್ರೆ ಸಮಥಿಂಗ್ ರಿಸರ್ಚ್, ರಿಪೇರ್ ಮಾಡ್ತಕ್ಕಂಥದ್ದು, ಕನ್ಸ್ಟ್ರಕ್ಷನ್ ಲೈನ್ಗೆ ಸಂಬಂಧಪಟ್ಟಂಥದ್ದು, ಇಲ್ಲ ಮಿಲಿಟ್ರಿ, ಇಲ್ಲ ಡಿಫೆನ್ಸ್, ಇಲ್ಲ ಪೊಲೀಸ್, ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಏನಾದರೂ ಪ್ರಯತ್ನ ಮಾಡಿ ನೋಡಿ. ಆರ್ಟ್ಸ್ಗೆ ಸಂಬಂಧಪಟ್ಟಂಥದ್ರೆಲ್ಲ ಹಾಕಿ. ಇಲ್ಲಾಂದ್ರೆ ವಿದ್ಯೆ ಮುರಿತಾ ಬರತಕ್ಕಂಥದ್ದು. ಸೂರ್ಯ ಚೆನ್ನಾಗಿರೋದ್ರಿಂದ ಮುಂದೆ ಸರಕಾರಿ ಉದ್ಯೋಗ ಮಟ್ಟದಲ್ಲಿ ದೊಡ್ಡ ಅಧಿಕಾರಿ ಆಗುವ ಆ ಒಂದು ಸ್ಥಾನ ಇದೆ. ಸೊ ಅವನಿಗೆ ಈ ಸೈನ್ಸು, ಕಾಮರ್ಸು ಅನ್ನತಕ್ಕಂಥ ಭಾವಗಳಲ್ಲಿ ಸ್ವಲ್ಪ ಪೆಟ್ಟೆ. ಇದರಲ್ಲಿ ಪ್ರಯತ್ನ ಮಾಡಿಸಿ ಅವನಿಗೆ ಭಾನುವಾರ ಬಿಡಿ ಎಕ್ಕದ ಗಿಡಕ್ಕೆ ಒಂದು ಪೂಜೆ ಮಾಡಿಸ್ತಕ್ಕಂಥದ್ದು. ಆದಷ್ಟು ಸೂರ್ಯದೇವರ ದೇವಸ್ಥಾನಗಳಿದ್ರೆ ಅಲ್ಲಿ ನಮಸ್ಕಾರ ಹಾಕಿಸ್ತಕ್ಕಂಥದ್ದು. ರಕ್ತಚಂದನವನ್ನು ಹಣೆಗೆ ಸ್ವಲ್ಪ ತಿಲಕವಾಗಿ ಹಚ್ಕೊಳ್ತಕ್ಕಂಥದ್ದು ಮಾಡಿಸಿ.
ಸ್ವಲ್ಪ ಸಮಾಧಾನ ಆಗ್ತಕ್ಕಂಥದ್ದು. ನಿಮಿಷಾಂಬ ದೇವಸ್ಥಾನ ತುಂಬ ವಿಸ್ಮಯ ವಿಶೇಷ ಇರತಕ್ಕಂಥ ಶ್ರೀಚಕ್ರ ಇರತಕ್ಕಂಥ ಒಂದು ದೇವಸ್ಥಾನ. ಶಿಂಷಾ ಒಂದು ನದಿ, ಆ ಒಂದು ದಡ ಅದು ತುಂಬ ಅದ್ಭುತವಾಗಿದೆ. ಶ್ರೀರಂಗಪಟ್ಟಣದಲ್ಲಿ ಗಂಜಾಮ್ ಅಂತ ಹೇಳ್ತೇವೆ. ಒಂದು ಕಾಲಘಟ್ಟದಲ್ಲಿ ಈ ಗಂಜಾಮಲ್ಲಿ ನವರತ್ನಗಳನ್ನು, ವಜ್ರ ವೈಡೂರ್ಯಗಳನ್ನು ರಸ್ತೆ ಬದಿನಲ್ಲಿ ತರಕಾರಿ ಮಾಡಿದಾಗ ಮಾಡ್ತಿದ್ರಂತೆ. ಅಂಥ ಒಂದು ಊರಿನ ಪ್ರಸಿದ್ಧವಾದಂಥ ಸ್ಥಳ. ಕರ್ಕೊಂಡು ಹೋಗಿ ಅಲ್ಲಿಯೇ ಸೂರ್ಯದೇವರ ದೇವಸ್ಥಾನವೂ ಇದೆ. ಇಬ್ಬರಿಗೂ ಅರ್ಚನೆ ಮಾಡಿಸಿ ಬನ್ನಿ, ಒಳ್ಳೇದಾಗುತ್ತೆ. ಹೋಗ್ಬನ್ನಿ ವೀಕ್ಷಕರೇ, ನಾವು ತಗೊಳ್ಳೋಣ ಸಣ್ಣ ವಿರಾಮ. ವಿರಾಮದ ನಂತರ ಇನ್ನಷ್ಟು ಮಾಹಿತಿ ನಿಮ್ಗಾಗಿ ಕಾಯ್ತಿರುತ್ತೆ, ಹಾಗಾಗಿ ಬೇಗ ವಾಪಸ್ಸಾಗಿ. ಓಂ ಬ್ರಹ್ಮಾನಂದ ಓಂಕಾರ